ನಾನು ಆರಂಭದಲ್ಲಿ ಒಂದು ಹೇಳಿದೆ, SIR ಎಲ್ರಿಗೂ ಶಾಪ್ ಆಗಿಬಿಟ್ರೆ ಎಲ್ಲೆಲ್ಲಿ BJP ಇಲ್ವೋ ಅಲ್ಲಿ ಕಾಂಗ್ರೆಸ್ಸಿಗೆ ಎಲ್ಲ ಥರನೂ ಹೊರ ಆಗ್ತಾ ಇದೆಯಲ್ಲ ಅಂತ. ಒಂದು ಎಲೆಕ್ಷನ್ ಯಾಕೆ ಸರ್ ಇಷ್ಟೊಂದು ಮುಂದೂಡಿಕೆ ಮಾಡ್ತಾ ಇದ್ದಾರೆ, ಜನರಿಗೆ ಸಿಗದ ರೀತಿಯಲ್ಲಿ ನೋಡ್ಕೋತಾ ಇದ್ದಾರೆ? ಭಾಳ ಮುಖ್ಯವಾದ ಕಾರಣ ಅಂದರೆ ಯಾವುದೇ ಪಕ್ಷದ ಮುಖ್ಯಮಂತ್ರಿಗಾಗಲಿ ಯಾವುದೇ ಪಕ್ಷದ ಶಾಸಕನಿಗಾಗಲಿ ಇವತ್ತು ಬೆಂಗಳೂರಲ್ಲಿ BJP ಶಾಸಕರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವ್ರು ಎದೆ ಮುಟ್ಕೊಂಡು ಹೇಳಿ ಒಬ್ಬನೇ ಒಬ್ಬ ಶಾಸಕನಿಗೆ ಇಲ್ಲಿ ಚುನಾವಣೆ ಆಗೋದು ಬೇಕಾ ಅಂತ. ಅದು ಮುಖ್ಯವಾದ ಸಮಸ್ಯೆ. ಯಾಕಂದರೆ ಯಾಕೆ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಇನ್ನೊಂದೇನೆಂದರೆ ನಾವು ಪದೇ ಪದೇ ಹೇಳ್ತೇವೆ GBA ಚುನಾವಣೆ ಇಲ್ಲ, GBA ಎಲೆಕ್ಟೆಡ್ ಬಾಡಿ ಇಲ್ಲ ಅಂತೇಳಿ. ಹಾಗಲ್ಲ, ಹೊಸ GBA ಆ್ಯಕ್ಟ್ ಪ್ರಕಾರ GBA ಇಸ್ ಆಲ್ರೆಡಿ ದೇರ್. ಆ GBAಗೆ ಅಧ್ಯಕ್ಷರಾಗಿದ್ದು ಮುಖ್ಯಮಂತ್ರಿಗಳು ಮತ್ತು ಅದರಲ್ಲಿ ಒಂದು ಸುಮಾರು 50 ನಾನು ಅಂದ್ಕೊಂಡಂಗೆ 50ಕ್ಕಿಂತ ಹೆಚ್ಚು ಸದಸ್ಯರು ಕೂಡ ಇದ್ದಾರೆ. ಎಲ್ಲರೂ ಕೂಡ ನಾಮನಿರ್ದೇಶಿತ ಸದಸ್ಯರು. ಏನಾಗಿದೆ ಈಗ GBA ಅಂದರೆ ಯಾವುದು, ಪಾಲಿಕೆಗಳು ಯಾವುವು, GBAನಲ್ಲಿ 5 ಪಾಲಿಕೆಗಳು, ಬೆಂಗಳೂರಿನ 5 ಪಾಲಿಕೆಗಳು ಮಾಡಿದಾರಲ್ಲ, ಆ ಎಲ್ಲ ಪಾಲಿಕೆಗಳ ಮೇಯರ್ಗಳು ಕಮಿಷನರ್ಗಳು ಇರ್ತಾರೆ GBAನಲ್ಲಿ. ಅವ್ರ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ ಮತ್ತು ಅನೇಕ ನಾಮನಿರ್ದೇಶಿತ ಸದಸ್ಯರು ಕೂಡ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಈ ಬೆಂಗಳೂರಿನ ನಗರ ಪಾಲಿಕೆ ವ್ಯವಸ್ಥೆಯನ್ನು, ಅರ್ಬನ್ ಗವರ್ನೆನ್ಸನ್ನು, ನಗರ ಆಡಳಿತವನ್ನು ಸಂಪೂರ್ಣವಾಗಿ ಗೋಜಲುಗೊಳಿಸಿದ್ದು ಈ ಹಿಂದಿನ ಮತ್ತು ಇಂದಿನ ಸರ್ಕಾರಗಳು. ಯಾಕಂದರೆ 74th and 73rd ಅಮೆಂಡ್ಮೆಂಟ್ ಏನು ಹೇಳ್ತದೆ ಸಂವಿಧಾನದ್ದು ಅಂದರೆ, ಸಂವಿಧಾನದ 3ನೇ ಸ್ತರದ ಸರ್ಕಾರ ಸ್ಥಳೀಯ ಸಂಸ್ಥೆಗಳು. ಮೊದಲ ಸ್ತರದಲ್ಲಿ ಪಾರ್ಲಿಮೆಂಟು, 2ನೇ ಸ್ತರದಲ್ಲಿ ನಮ್ಮ ವಿಧಾನಸಭೆ, 3ನೇ ಸ್ತರದಲ್ಲಿ ಪಾಲಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು. ಹೀಗಿರುವಾಗ ಈ ಸ್ಥಳೀಯ ಸಂಸ್ಥೆಗಳ ಮೇಲೆ ಇನ್ನೊಂದು ಬಾಡಿ ಯಾಕೆ ಮಾಡಿದ್ರೆ ನೀವು? ಅದರ ಸಾಂವಿಧಾನಿಕ ಎಕ್ಸಿಸ್ಟೆನ್ಸ್ ಏನು ಅದರ ಅರ್ಥ? ಒಂದಾದರೆ ಇನ್ನೊಂದು, ಯಾಕೆ ಇದೆಲ್ಲ ಆಗ್ತದೆ ಅಂದರೆ, ಯಾಕೆ ಯಾವುದೇ ಮುಖ್ಯಮಂತ್ರಿ ಯಾವುದೇ ಸರ್ಕಾರಕ್ಕೆ ಬೆಂಗಳೂರನ್ನ ಬಿಟ್ಕೊಡೋಕ್ಕೆ ಯಾಕೆ ಇಷ್ಟು ದುಃಖ ಅಂದರೆ ದುಃಖನೇ. ಯಾಕೆಂದರೆ ಹಿಂದಿನ BBMP ಮತ್ತು ಇವತ್ತಿನ GBA ಪಾಲಿಕೆಗಳ ಬಜೆಟನ್ನು ಊಹಿಸೋದಾದರೆ ಸುಮಾರು 30,000 ಕೋಟಿಗಿಂತಲೂ ಜಾಸ್ತಿ ಬಜೆಟ್ ಇದೆ. ಸುಮಾರು 40 ಲಕ್ಷ ಮನೆಗಳಿದ್ದಾವೆ ಈ GBA ವ್ಯಾಪ್ತಿಯಲ್ಲಿ. 40 ಲಕ್ಷ ಮನೆಗಳು, ಇಲ್ಲಿ ರೋಡು, ರಸ್ತೆ, ಪ್ರತಿಯೊಂದು ಸಾವಿರಾರು ಕೋಟಿ ವ್ಯವಹಾರ. ಹೀಗಾಗಿ ಈಗಿರುವಾಗ ಯಾವುದೇ ಮುಖ್ಯಮಂತ್ರಿ ಕೂಡ ಇಲ್ಲಿ ಇದರ ನಿಯಂತ್ರಣವನ್ನು ಬಿಟ್ಟುಕೊಡೋಕ್ಕೆ ಮನಸ್ಸಿಲ್ಲ. ಅದಕ್ಕೆ ಏನೋ ಹಿಂದೆ ಒಂದು ಸರ್ತಿ ಒಂದು ವಾದ ಬಂದಿತ್ತು ಸುಮಾರು 15 ವರ್ಷಗಳ ಹಿಂದೆ, ಈ ಇಡೀ ಒಂದು ಗ್ರೇಟರ್ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡಿ ಆ ಕಡೆ ಅಂತೇಳಿ. ಯಾಕಂದರೆ ಇಲ್ಲಿ ಚುನಾವಣೆ ಆಗೋದಿಲ್ಲ. ನೀವು ನೋಡಿ, 6 ವರ್ಷ ಚುನಾವಣೆ ಆಗಿಲ್ಲ ಅಂತ ಅದರ ಅರ್ಥ ಏನು? 6 ವರ್ಷ ಈ ನಗರದ ನಾಗರಿಕನಿಗೆ ತನ್ನ ಪ್ರಜಾಪ್ರಭುತ್ವದ ಹಕ್ಕು ಸಿಕ್ಕಿಲ್ಲ. ನೀವು SIR ಮಾಡಿ ಮತದಾನ ಹಕ್ಕನ್ನು ಕೊಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಮತದಾನ ಅವಕಾಶನೇ ಇಲ್ವಲ್ಲ. ಮತದಾನ ಹಕ್ಕಿದೆ, ಅವಕಾಶ ಏನು ನೋಡೋದು ಅದನ್ನ? ಈಗ ನೀವು ಅಧಿಕಾರಿಗಳಿಗೆ 6 ವರ್ಷ ಈ ಥರ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಟ್ರೆ, ಅನೇಕ ಆಡಳಿತಾಧಿಕಾರಿಗಳು ಆದರೂ BBMPಗೆ ಈಗ ಚೀಫ್ ಕಮಿಷನರ್ ಇದ್ದಾರೆ, ಕೇವಲ ಅಧಿಕಾರಿಗಳಿಗೆ 5-6 ವರ್ಷ ಸಿಕ್ಬಿಟ್ರೆ, ನಾಳೆ ದಿನ ಏನಾದರೂ ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿ, ರೆವಿನ್ಯೂ ಆಗಲಿ, ಇಂಜಿನಿಯರಿಂಗ್ ಆಫೀಸರ್ಸ್ ಆಗಲಿ, ಇವ್ರ ಮನೆ ಮೇಲೆ ರೇಡ್ಗಳು ಮಾಡಿರಿ, ನಿಮ್ಗೆ ಇಡೀ ಬೆಂಗಳೂರು ನಡೆಸೋಷ್ಟು ಬಜೆಟ್ ನೀವು ಅಲ್ಲಿ ಹಣ ಸಿಗ್ತದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಒಂದು ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಸಂಸ್ಥೆ ಅಂದರೆ BBMP ಅಂತ ವರದಿಯಾಗಿತ್ತು. ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು BBMP ಅಂತ. ಹೀಗಿರುವಾಗ ಈ ಭ್ರಷ್ಟಾಚಾರ ಮತ್ತು ನಾವು ನೋಡ್ತಾ ಇರಲ್ಲ, ಮಣ್ಣು ಹಾಕಿ ನೋಡಿ ಒದ್ ಕಿತ್ತು ಹೋಗುತ್ತೆ. ಭ್ರಷ್ಟಾಚಾರ ಅಲ್ಲದೆ ಮತ್ತೇನದು? ಕಸ ಹಾಗೆ ಕೂಡ ಹಾಕುತ್ತೆ. ಭ್ರಷ್ಟಾಚಾರ ಅಲ್ಲದೆ ಮತ್ತೇನದು? ಬಜೆಟ್ ಖರ್ಚು ಮಾಡಿಲ್ವ? ಖರ್ಚು ಮಾಡಿದ್ದಾರೆ. ಹೀಗಿರುವಾಗ ಯಾರನ್ನು ಕೇಳಬೇಕು ನಾಗರಿಕ? ಯಾರನ್ನು ಕೇಳಿದ್ರು ನೋಬಿಡಿ ಇಸ್ ಆನ್ಸರೇಬಲ್. ಈಗೇನು ಹೊಸ ಒಂದು ಇಲಾಖೆ ಮಾಡ್ತಾರಂತೆ, ಕುಂದುಕೊರತೆಗಳ ಇಲಾಖೆ. ಕುಂದುಕೊರತೆಗಳು ನಾವು BBMPಲೇ ಇಲ್ಲ, ನಿಮಗೆ ವಾರ್ಡಲ್ಲೇ ಇಲ್ಲ ನಿಮ್ಗೆ ಕುಂದುಕೊರತೆ ಕೇಳೋದಕ್ಕೆ. ಇನ್ನು ನೀವು ಒಂದು ಕೇಂದ್ರೀಕೃತ ವ್ಯವಸ್ಥೆ ಮಾಡಿದ್ರೆ ಅರ್ಥ ಏನು? ಇದು ಒಂದು ಭಾಗ. ಆದರೆ ಇನ್ನೊಂದು ಟೆಕ್ನಿಕಲಿ ಮಾತಾಡೋಣ. ಈಗ ಅಧಿಕಾರಿಗಳ ಅವರ ಭ್ರಷ್ಟಾಚಾರ ಮಾತಾಡಾಯ್ತು, ಅವರ ಸಮಸ್ಯೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಏನಾಗಿದೆ ಈಗ May 20ಕ್ಕೆ ಈ ಒಂದು ಆರ್ಡರ್ ಬಂತು ಸುಪ್ರೀಂ ಕೋರ್ಟಲ್ಲಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಡಿವಿಷನ್ ಬೆಂಚ್ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ನ ಹೇಳಿದ್ದು. ಇನ್ನು ಮುಂದೆ ಸೂರ್ಯಕಾಂತ್ ಅವರು ಹೇಳಿದ್ದು, ಇನ್ನು ಮುಂದೆ ಬರಬೇಡಿ ನೀವು ನೆಮ ಇಟ್ಕೊಂಡು ಅಂತೇಳಿ. ಮರುದಿವಸನೇ ಚುನಾವಣಾ ಆಯೋಗ SIR ಅನೌನ್ಸ್ ಮಾಡ್ತದೆ. ಹಾಗಾದರೆ ಅದು ನಂತರದ ಬೆಳವಣಿಗೆ ಅಲ್ವಾ? ಚುನಾವಣೆಗೆ ಅದಕ್ಕೂ ಸಂಬಂಧ ಇಲ್ವಾ? ಅಲ್ಲ, ಚುನಾವಣೆ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ BBMPಗೆ. ಮುಂದಿನ ದಿನ ಚುನಾವಣಾ ಆಯೋಗ ಅನೌನ್ಸ್ ಮಾಡ್ತದೆ SIR ಅನ್ನ. ಮತ್ತೆ SIR ಮಾಡೋ ಸಿಬ್ಬಂದಿ ಯಾರು? SIR ಮಾಡೋ ಸಿಬ್ಬಂದಿ ಯಾರು? ಚುನಾವಣೆ ಮಾಡೋ ಸಿಬ್ಬಂದಿ ಯಾರು? ಎಲ್ಲ ಒಂದೇ ತಾನೆ. ಹೀಗಿರುವಾಗ ಇದು ಅಧಿಕಾರಿಗಳ ಸಮಸ್ಯೆ ಕೂಡ ಇರ್ತದೆ. ರಾಜಕಾರಣ ಬಿಡಿ, ಎನಿ ಎಲೆಕ್ಷನ್ ಆಫೀಸರ್
ARO ಆಗಿರಲಿ, ಪೋಲಿಂಗ್ ಬೂತ್ ಆಫೀಸರ್ ಆಗಲಿ, BLO ಆಗಲಿ, ಅವ್ರಿಗೆ ಇದು ಕಷ್ಟನೇ. ಎರಡನ್ನೂ ಹೇಗೆ ನಿಭಾಯಿಸ್ತಾರೆ? ಆದರೆ ಇದನ್ನ ನಿಮ್ಮ SIR ಪ್ರಕ್ರಿಯೆ ಮುಗಿಯೋದು ಅಕ್ಟೋಬರ್ಗೆ ಮುಗೀತದೆ. ಡಿಸೆಂಬರ್ ಹೋಗಿ ಯಾಕೆ ಟೈಮ್ ಕೇಳಿದ್ರಿ ಇವರು? ನಾಳೆ ದಿನ ಸುಪ್ರೀಂ ಕೋರ್ಟ್ ಮುಂದೆ ಹೋದ್ರೆ ನನ್ನ ಊಹೆ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ತಳ್ಳಿ ಹಾಕೋದಿಲ್ಲ. ವ್ಯಾಲಿಡ್ ರೀಸನ್ ಅಂತ ವ್ಯಾಲಿಡ್ ರೀಸನ್, ಯಾಕಂದ್ರೆ ಅದೇ ಸಿಬ್ಬಂದಿ ಮಾಡಬೇಕಲ್ವಾ? ಸಿಬ್ಬಂದಿ ಚುನಾವಣೆ ಹೇಗೆ ಮಾಡ್ತೀರಿ? ಮತ್ತೆ ಸಿಬ್ಬಂದಿ ಈಗಾಗಲೇ SIR ಗೆ ಮಾಡಿ ಮನೆ ಮನೆಗೆ ಅಲದಾಡಿ ದಣಿದಿರ್ತಾರೆ. ಅವ್ರಿಗೆ 1 ತಿಂಗಳಾದ್ರೂ ಗ್ಯಾಪ್ ಕೊಡಬೇಕಾಗ್ತದೆ. ಆಮೇಲೆ ಮತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಶಾಲಾ ಪಠ್ಯಕ್ರಮದ ನೋಡ್ಕೊಳ್ತದೆ. ಯು ನೆವರ್ ನೋ. ನನ್ನ ಒಂದು ಮೈ ಡೌಟ್ ಈಸ್, ಈ ಸದ್ಯಕ್ಕೆ ಸಂಶಯ ಅಂತ ಹೇಳ್ಬೋದು ನಾನು, ಡಿಸೆಂಬರಲ್ಲೂ ಆಗೋದಿಲ್ಲ. ಇದನ್ನು ತಗೊಂಡು ಇವರು ಸಮರ್ ವೆಕೇಶನ್ ತಗೊಂಡು ಹೋಗ್ತಾರೆ. ಮಕ್ಕಳ ಶಾಲೆಗೆ ಸಮರ್ ಕಾಲಕ್ಕೆ ನಾವು ಬೆಂಗಳೂರಲ್ಲಿ ಎಲೆಕ್ಷನ್ ನೋಡಲ್ಲ. ನೋಡಲ್ಲ. ನನಗನ್ಸ ಮಟ್ಟಿಗೆ ನೋಡೋ ಅವಕಾಶ ಬಗ್ಗೆ ಇಲ್ಲ ಬೆಂಗಳೂರಿನ